ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ನಾವು ಬೆಳಗ್ಗೆ ಬಿಗ್ ಮಾರ್ನಿಂಗ್ ಸಂದರ್ಭದಲ್ಲಿ ಒಂದು ಸುದ್ದಿಯನ್ನು ನಿಮ್ಗೆ ಕೊಟ್ಟಿದ್ವಿ, ಹೇಳ್ಬಿಡ್ತೀನಿ ಕೇಳಿ. ಲೋಕಸಭಾ ಚುನಾವಣೆ ನಡೆಯುತ್ತೆ, ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆಗ ದುಡ್ಡು ಕೊಡೋದು, ಸೀರೆ ಕೊಡೋದು, ಹೆಂಡ ಕೊಡೋದು, ಕುಂಕುಮ ಕೊಡೋದು ಇದೆಲ್ಲ ಇದೆಯಲ್ಲ, ಮನೆ ಮನೆಗೆ ಹೋಗಿ ಹಂಚ್ತಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗ್ರ್ಯಾಜುಯೇಟ್ಸ್ ಅಂದರೆ ಯಾರು ಪದವೀಧರರಿರ್ತಾರೆ ಅವರ ಓಟ್ ಇರುತ್ತೆ, ಅರ್ಥ ಆಯ್ತಲ್ಲ. ಅಲ್ಲಿ ಸೆಕೆಂಡ್ PUC ಫೇಲ್ ಆದವನ ಓಟ್ ನಡೆಯಲ್ಲ, SLC ಫೇಲ್ ಆದವ್ರ ಓಟ್ ನಡೆಯಲ್ಲ, 7th ಪಾಸ್ ಆದವ್ರ ಓಟ್ ನಡೆಯಲ್ಲ. ಓನ್ಲಿ ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವರ ಓಟು ಮಾತ್ರ ನಡೆಯುತ್ತೆ. ಹಾಗಿದ್ದರೆ ನೀವು ವಿಧಾನಸಭಾ ಚುನಾವಣೆಗೆ ಹಂಚಿದಂಗೆ, ಲೋಕಸಭಾ ಚುನಾವಣೆಗೆ ಹಂಚಿದಂಗೆ ಮನೆ ಮನೆ ಹಂಚೋಕ್ಕಾಗಲ್ಲ. ಯಾರ ಮನೆಯಲ್ಲಿ ಗ್ರ್ಯಾಜುಯೇಟ್ ಇದ್ದಾರೆ ಅವ್ರಿಗೆ ಮಾತ್ರ. ನಮಗೆ ಭಾಳ ಆಶ್ಚರ್ಯ ಆಗಿತ್ತು, ಇದು ಏನಾದರೂ ಡಬಲ್ ಗೇಮಾ ಅಥವಾ ಅವರನ್ನು ಹಿಡಿಸೋದಕ್ಕೆ ಇವರೇನಾದರೂ ಪ್ಲ್ಯಾನ್ ಮಾಡಿದ್ರಾ? ಅದರೊಳಗೆ ಕೆಲವರ ಹೆಸರು ಇರ್ಬೋದು, ನನಗೆ ಓಟ್ ಹಾಕಿ, ಹಿಂಗೆಲ್ಲ ಇರ್ಬೋದು. ನಿಜ, ಮಾಹಿತಿ ಅಂತೂ ಭಾಳ ನಿಜ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ನಾನು ಗ್ರ್ಯಾಜುಯೇಟ್ ಆಗಿದ್ದರೆ ನನಗೊಂದು ಪಾರ್ಸೆಲ್ ಬರುತ್ತೆ, ಅದರಲ್ಲಿ ಗಿಫ್ಟ್ ಇದೆ, ಅದರ ಒಳಗಡೆ ಇದೆ ಡ್ಯಾಶ್ ಡ್ಯಾಶ್ ಇವರಿಗೆ ಓಟ್ ಹಾಕಿ ಅಂತ. ಇದು ನಡೆದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮತದಾರರಿಗೆ ಹಂಚಲು ತಂದಿದ್ದ ಗಿಫ್ಟ್ ಬಾಕ್ಸ್. ಇದು ಮತದಾರರು ಅಂತಂದರೆ ಎಲ್ಲರೂ ಆಗಲ್ಲ ಸರ್, ಇದು ಕೇವಲ ಗ್ರ್ಯಾಜುಯೇಟ್ಸ್ ಮಾತ್ರ, ಅರ್ಥ ಆಯ್ತಲ್ಲ. ಆನೇಕಲ್ನಲ್ಲಿ ಶೇಖರಣೆಯಾಗಿತ್ತು ಗಿಫ್ಟ್ಗಳು. ಈಗ ಜಯಪ್ರಕಾಶ್ ಶೆಟ್ಟಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತಂದರೆ ಅವರು ತಂದು ಕೊಡಬೇಕಾಗಿಲ್ಲ, ನನ್ನ ಅಡ್ರೆಸ್ಗೆ ಪಾರ್ಸೆಲ್ ಮಾಡಿದ್ದಾರೆ DTDC ಕೊರಿಯರ್ ಮುಖಾಂತರ. ಇದೀಗ ಸ್ಥಳಕ್ಕೆ ತಾಲೂಕು ಪಂಚಾಯತಿ ಅಧಿಕಾರಿ ಅನಿಲ್ ಭೇಟಿ. ಎಲ್ಲರ ಎದುರು ಬಾಕ್ಸ್ ಓಪನ್ಗೆ BJP ಆಗ್ರಹ. DTDC ಕೊರಿಯರ್ ಬಳಿ ಇರುವ ಗಿಫ್ಟ್ ಬಾಕ್ಸ್ ಹತ್ತಿಬೆಲೆ ಪೊಲೀಸರು ಹಾಗೂ ಅಧಿಕಾರಿಗಳ ಪರಿಶೀಲನೆ. ಟ್ವೀಟ್ ಮಾಡಿ BJPಯಿಂದಲೂ ಆಕ್ರೋಶ. ವೆರಿ ಇಂಟ್ರೆಸ್ಟಿಂಗ್. ನೋಡಿ ಸರ್, ನೋಡಿ ಈ ಗಿಫ್ಟ್ ಇದೆಯಲ್ಲ, ಗಿಫ್ಟ್ ಬಾಕ್ಸು. ಈಗ ಒಂದು ಊರಲ್ಲಿ 100 ಮನೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆ 100 ಮನೆಯಲ್ಲಿ ಒಂದು 25 ಜನ ಗ್ರ್ಯಾಜುಯೇಟ್ ಇರ್ತಾರೆ. ಆ 25 ಜನರಿಗೆ ಈ ಗಿಫ್ಟು, ಈ 25 ಜನರಿಗೆ ಗಿಫ್ಟ್. ನೀವು ಇದನ್ನು ಗಮನಿಸ್ತಾ ಇದ್ದೀರಿ. ಸಾಧ್ಯವಾದರೆ ಸ್ಮಿತಾ ಅವ್ರ ಜೊತೆ ಮಾತಾಡೋಕ್ಕಾಗತ್ತಾ? ನಾವು ಬೆಳಿಗ್ಗೆ ಮಾತಾಡ್ತಾ ಇದ್ವಿ, ಇದು ಅದೇ ಥರದ್ದು. ಅಂದರೆ ನನಗೆ ಒಬ್ಬರು ಮಾಹಿತಿ ಕೊಟ್ಟರು. ಈಗ ಅವರು ಗ್ರ್ಯಾಜುಯೇಟು, ಅವ್ರಿಗೂ ವೋಟಿಂಗ್ ಇದೆ, ಅವ್ರಿಗೊಂದು ಪಾರ್ಸೆಲ್ ಬಂದಿದೆಯಂತೆ. ಎಲ್ಲಿಂದ ಬಂದಿದೆ ಇಲ್ಲ. ನಾವು ಬೆಳಿಗ್ಗೆ ಒಂದು ಡೌಟ್ ನಮಗೆ ಬಂದಿತ್ತು, ಇದೇನಾದರೂ ಸುಮ್ಮನೆ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಭಾಳ ಆಶ್ಚರ್ಯ ಆಗುತ್ತೆ. ಈ ಎಲ್ಲ ಗಿಫ್ಟ್ಗಳು DTDC ಮುಖಾಂತರ ಯಾರೆಲ್ಲ ವೋಟರ್ಸ್ ಇದ್ದಾರೆ ಅವ್ರ ಮನೆಗೆ ಡೈರೆಕ್ಟಾಗಿ ಪಾರ್ಸಲ್ ಆಗಿ ತಲುಪುತ್ತೆ. ನಿಮಗೆ ಪೊಲೀಸರು ದುಡ್ಡು ಹಂಚ್ತಾ ಇದ್ದಾರೆ, ಹೆಂಡ ಹಂಚ್ತಾ ಇದ್ದಾರೆ, ಯಾವ ಭಯನೂ ಇಲ್ಲ. ಡೈರೆಕ್ಟಾಗಿ. ಏನು ಹೇಳ್ತೀರಿ ಸ್ಮಿತಾ? ನಿಜ ನೋಡಿ, ಹಾಗಾಗಿರೋದು ನಿಜವೇ. ಆದರೆ ಮತದಾರರ ಮಾಹಿತಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಕೂಡ ಕಾನೂನಾತ್ಮಕವಾಗಿ ತಪ್ಪಾಗುತ್ತೆ. ಅಂದ್ರೆ ವೋಟರ್ಸ್ ಯಾರೆಲ್ಲ ಇದ್ದಾರೆ ಅನ್ನೋ ಮಾಹಿತಿಯನ್ನ ಎಲ್ಲಿಂದ ಸಂಗ್ರಹಿಸಿದ್ರು ಇವರು? ಸಂಗ್ರಹಿಸಿದ ನಂತರದಲ್ಲಿ ಅವ್ರ ಮನೆಗಳಿಗೆ ಕೊರಿಯರ್ ಅನ್ನ ಅದು ಅವ್ರಿಗೆ ಗೊತ್ತಿಲ್ಲದಲ್ಲೇ ಕಳಿಸ್ತಿದ್ದಾರೆ ಅಂತಂದ್ರೆ ಇದ್ರ ವಿರುದ್ಧ ಕಾನೂನಾತ್ಮಕ ಕ್ರಮ ಇಲ್ವಾ? ಚುನಾವಣಾ ಆಯೋಗ ಇದನ್ನ ಯಾವ ರೀತಿಯಾಗಿ ಗಮನಿಸುತ್ತೆ? ಅದು ಕೂಡ ದೊಡ್ಡ ಅನುಮಾನ ಇದೆ. ನೋಡಿ, ನೀವೇನ್ ಬಾಕ್ಸ್ ನಲ್ಲಿ ಗಮನಿಸ್ತಿದ್ದೀರಿ, ಡಿನ್ನರ್ ಸೆಟ್ RG ಅಂತ ಅದ್ರ ಮೇಲೆ ಇದೆ. ಅದು ಆ ಡಿನ್ನರ್ ಸೆಟ್ ನ ಬ್ರ್ಯಾಂಡು ಅಥವಾ BJP ಅವರು ಆರೋಪ ಮಾಡ್ತಿರೋ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ, ಅವ್ರ ಹೆಸರು ಕೂಡ RG ಅಂತ ಬರುತ್ತೆ. ಅದಕ್ಕೋಸ್ಕರ ಈ ಡಿನ್ನರ್ ಸೆಟ್ಗಳನ್ನ ಕೊಡ್ಲಾಗ್ತಿದೆ ಅನ್ನೋ BJP ಆರೋಪ. ಒಂದಷ್ಟಂತೂ ಪ್ರಶ್ನೆಗಳು ಇದ್ದೇ ಇದೆ ಈಗಲೂ ಕೂಡ ಈ ಪ್ರಕರಣದಲ್ಲಿ. ನೇರವಾಗಿ ಹಿಂಗೆ ಮನೆಗಳಿಗೇನೆ ಆಮಿಷ ಒಡ್ಡೋ ರೀತಿಯಲ್ಲಿ ಕೊರಿಯರ್ ಮೂಲಕ ಕಳಿಸ್ಬಿಡ್ಬೋದು. ಇಲ್ಲಿ ಬಹಳ ಆಶ್ಚರ್ಯ ಏನಪ್ಪ ಅಂತಂದ್ರೆ, ನೋಡಿ, ಹಣ ಹಂಚ್ತಾರ, ಅದಕ್ಕೆ ಪತ್ತೆ ಹಚ್ಚೋದಕ್ಕೆ ವಿಜಿಲೆನ್ಸ್ ಇರುತ್ತೆ. ದುಡ್ಡು ಹಂಚ್ತಾರ, ಗಿಫ್ಟ್ ಹಂಚ್ತಾರ, ಎಲ್ಲದಕ್ಕೂ ವಿಜಿಲೆನ್ಸ್ ಇರುತ್ತೆ. ನೀವು ಗಾಡಿಯಲ್ಲೇ ತಗೊಂಡೋಗಿ ಹಂಚೋಂಗಿಲ್ಲ. ಇದು ವೆರಿ ಈಸಿ ಅಲ್ವಾ? ಇದಕ್ಕೆ ಚುನಾವಣಾ ಆಯೋಗಕ್ಕೆ ಚಳ್ಳೆಹಣ್ಣು ತಿನ್ನಿಸಿದ್ದಾರೆ ಅಂತ ಅನ್ಸುತ್ತೆ. ಈಗ DTDC ಪಾಪ ಅವರು, DTDC ಮಾತ್ರ ಅಲ್ಲ, ಯಾವುದೇ ಕೊರಿಯರ್ಗೆ 1000 ಗಿಫ್ಟ್ ಬರುತ್ತೆ. ಅವರು ಪಾಪ ಅಡ್ರೆಸ್ಗೆ ಹಂಚ್ತಾರೆ, ಯಾರಿಗೂ ಗೊತ್ತಿಲ್ಲ. ಇದೊಂದು ರೀತಿಯಲ್ಲಿ ಮತ ಖರೀದಿ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಗಿಫ್ಟ್ ಬಂದಿದೆ,
ಆಮೇಲೆ ಪಕ್ಕದ ಮನೆಯವನು ನನಗೆ ಕೊಟ್ಟಿಲ್ಲ ಅಂತ ಹೇಳೋಂಗಿಲ್ಲ, ಯಾಕಂದರೆ ಅವನ ಓಟ್ ಇಲ್ಲ. ಯಾರ್ದು ಓಟ್ ಇದೆ ಅವನ ಮನೆಗೆ ಗಿಫ್ಟ್ ಬರುತ್ತೆ. ನನಗೀಗ ಸಿಕ್ಕಿರೋಂಥ ಮಾಹಿತಿ ಪ್ರಕಾರ ಸರ್, ನನ್ನ ಮನೆಗೆ ಬಂತು ಒಂದು ಗಿಫ್ಟು, ಅಲ್ಲಿಂದ ಫ್ರಮ್ ಅಡ್ರೆಸ್ ಗೊತ್ತಿಲ್ಲ, ಆದರೆ ಒಳಗಡೆ ಯಾರಿಗೆ ಓಟ್ ಹಾಕಬೇಕು ಅಂತ ಮಾಹಿತಿ ಇದೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗಲ್ಲ. ಈಗ ಹೆಂಡ ಹಂಚಿದಾಗ, ಸೀರೆ ಹಂಚಿದಾಗ ಇಡೀ ಊರಿಗೂರೇ ಗೊತ್ತಾಗುತ್ತೆ. ವಿಜಿಲೆನ್ಸ್ ಬಂದು ಅವರನ್ನು ಅರೆಸ್ಟ್ ಮಾಡ್ಬೋದು. ಇದು ಹಂಗಲ್ಲ, ಗಿಫ್ಟು. ಇದು ಹೊಸ ರೀತಿಯ ಒಂದು ಪ್ರಯೋಗ. ಆದರೆ ರಿಪಬ್ಲಿಕ್ ಕನ್ನಡ ಇದನ್ನು ಬೆಳಗ್ಗೆ ಯಾವ ರೀತಿ ಸ್ಟೋರಿ ತೋರಿಸಿತ್ತು, ಬನ್ನಿ ನಮ್ಮ ರಿಪೋರ್ಟರ್ಗೆ ಸಾಧ್ಯವಾದರೆ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ನಮ್ಮ ಆನೇಕಲ್ ರಿಪೋರ್ಟರ್. ಬನ್ನಿ ನೋಡೋಣ ಏನು ಅದ್ಭುತವಾಗಿದೆ. ಇದು ಹೊಸ ಆವಿಷ್ಕಾರ ಚುನಾವಣೆಯಲ್ಲಿ. ಇದಕ್ಕೆ ಚುನಾವಣಾ ಆಯೋಗ ಏನು ಮಾಡುತ್ತೆ ಗೊತ್ತಿಲ್ಲ. ಚುನಾವಣಾ ಆಯೋಗಕ್ಕೆ ಇಲ್ಲಿ ಪತ್ತೆ ಹಚ್ಚೋಂಗೆ ಇಲ್ಲ. ಯಾರು ಏನು ಕೊಟ್ಟರು ಗಿಫ್ಟ್ ಗೊತ್ತೇ ಇಲ್ಲ. ಡೈರೆಕ್ಟಾಗಿ ಅಕೌಂಟ್ಗೆ ಹಾಕದಂಗೆ ಅವರ ಮನೆಗೆ. ಬನ್ನಿ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ನಮ್ಮ ಆನೇಕಲ್ ರಿಪೋರ್ಟ್ ನೋಡ್ಕೊಂಬರೋಣ. DTDC ಕೊರಿಯರ್ ಮೂಲಕ ಏನೋ ಮತದಾರರಿಗೆ ಗಿಫ್ಟನ್ನು ಕಳಿಸಲಾಗ್ತಿದೆ ಅಂತೇಳಿ BJP ಕಾರ್ಯಕರ್ತರು ರೈಡ್ ಮಾಡಿದರು. ನಾನೀಗ DTDC ಕಚೇರಿ ಒಳಗಡೆ BJP ಕಾರ್ಯಕರ್ತರನ್ನು ರೈಡ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಇರುವಂತಹ ಬಾಕ್ಸ್ಗಳನ್ನು ನೋಡ್ತಾ ಇರುವಂಥದ್ದು. ಎರಡು ಭಾಗದಲ್ಲಿ ಸುಮಾರು ಒಂದು ಕಡೆ ಒಂದು 150ರಿಂದ 200 ಬಾಕ್ಸು, ಇನ್ನೊಂದು ಕಡೆಯಿಂದ ಒಂದು 50-60 ಬಾಕ್ಸ್ಗಳೇನು ಈಗಾಗಲೇ ಇನ್ನೂ ಕೂಡ ಡಿಸ್ಪ್ಯಾಚ್ ಆಗಬೇಕಾಗಿದೆ. ಇಲ್ಲೂ ಕೂಡ ಮೂಟೆನಲ್ಲಿ ನೋಡ್ತಾ ಇರುವಂಥದ್ದು ತಾವು ದೃಶ್ಯದಲ್ಲಿ. ಇದು ರಾಮೋಜಿಗೌಡರು ಹೆಸರು ಇರುವಂಥ ಬೆಸ್ಟ್ ವಿಶಸ್ ಇರುವಂಥ ಒಂದು ಸ್ಟಿಕ್ಕರ್ ಇದೆ. ಇಲ್ಲಿಯೂ ಕೂಡ ಏನೋ ನೀವು ಜಗತ್ತನ್ನು ಬದಲಾಯಿಸುವ ಸಂಕಲ್ಪ ಮಾಡಿದಾಗ ನಿಮ್ಮನ್ನು ತಡೆಯಲು ಯಾರಿಂದಲೂ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನಿಮ್ಮ ನಿರಂತರ ಪ್ರಯತ್ನಕ್ಕೆ ಖಂಡಿತ ಜಯ ಸಿಕ್ಕುತ್ತೆ, ಗೆಲುವಿನ ಉತ್ಸಾಹ ಮುಂದುವರಿಯಲಿ ಅನ್ನೋ ಒಂದು ಸ್ಟಿಕ್ಕರನ್ನು ಏನು ರಾಮೋಜಿಗೌಡ ಬೆಂಗಳೂರು ಗ್ರಾಜ್ಯುಯೇಟೆಡ್ ಕಾನ್ಸ್ಟಿಟ್ಯುನ್ಸಿ ಕಾಂಗ್ರೆಸ್ ಪಾರ್ಟಿ MLC ಕ್ಯಾಂಡಿಡೇಟ್ ಅಂತ ಏನು ಹಾಕಿದ್ದಾರೆ ಆ ಸ್ಟಿಕ್ಕರ್ ಇದೆ. ಜೊತೆಗೆ ಇಲ್ಲಿ ಏನೋ ಒಂದಷ್ಟು ಸ್ಟಿಕ್ಕರ್ಗಳು ಅವ್ರಿಗೆ ಸಂಬಂಧಪಟ್ಟಿದ್ದು ಅನ್ನುವ ಹಾಗೆ, ಅಂತಂದರೆ ಇದನ್ನು ನೇರವಾಗಿ ನಾವು ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಏನು DTDC ಕಚೇರಿಯ ಒಳಗಡೆ ಇಲ್ಲಿ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ನೋಡ್ತಾ ಇರೋಂಥ ದೃಶ್ಯದಲ್ಲಿ ಇಲ್ಲಿ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಅವರು ಒಂದಷ್ಟು ಪರಿಶೀಲನೆ ನಡೆಸಿದ್ದಾರೆ. ನಾನು ಪ್ರಾಥಮಿಕವಾಗಿ ಎಲ್ಲ ಅಧಿಕಾರಿಗಳು ಬಂದಿರೋದಾಗಿ ಜಸ್ಟ್ ಅವರ ಒಂದಷ್ಟು ಮತ್ತೆ ಸರಿಗೆ ಅಂತ ತಾವಿಲ್ಲಿ ಬಂದಿದ್ದೀರಾ. ಓಕೆ ಸರ್, ಏನು ಹೇಳಿ, ಏನಿದೆ ಇದೊಂದು ಪ್ರೊಸೀಜರ್ ಮುಗಿದು ನಾವು ಅದೇ ಕಂಪ್ಲೇಂಟ್ ಬಂತು, ಇಲ್ಲಿ ಬಂದಿದ್ದೀವಿ. ಇದಾದ ತಕ್ಷಣ ನಾವು ಮಾತಾಡ್ತೀವಿ. ಸ್ವಲ್ಪ ಪ್ರೊಸೀಜರ್ ಆಗೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇದು ಇಲ್ಲಿಗೆ ಆಗಮಿಸಿರುವ ಚುನಾವಣಾಧಿಕಾರಿ ಏನೋ ಆಗಿದ್ದಾರೆ, ಅವರು ಅನಿಲ್ ಅವರು ಬಂದಿರುವಂಥದ್ದು. ಈಗಾಗಲೇ ಬಹುತೇಕ ಒಳಗಡೆ ಗಿಫ್ಟ್ ಬಾಕ್ಸ್ಗಳು ಇಲ್ಲಿ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಾರಿಗಳಿಗೆ ಲೋಡ್ ಮಾಡೋದಕ್ಕೆ ಅಂತಂದರೆ ಕಂಟೈನರ್ ಮೂಲಕ ಲೋಡ್ ಮಾಡಿ ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧವಾಗಿ ನಿಂತಿರೋದನ್ನು ಬಳಿಕ ಇಲ್ಲಿ BJP ಕಾರ್ಯಕರ್ತರನ್ನು ರೈಡ್ ಮಾಡಿದ್ದಾರೆ. ಈಗ ಎಲ್ಲವೂ ಕೂಡ ಸ್ಟಾಕ್ ಆಗಿರುವಂಥದ್ದು. ಬಹುತೇಕ ಈ ಒಂದು ಗೋದಾಮ್ ಏನಿದೆ ಅಂದರೆ DTDC ಕೊರಿಯರ್ ಏನಿದೆ ಅಲ್ಲಿಂದ ಇಲ್ಲಿಂದ ಹೊರಡೋದಕ್ಕೆ ಏನು ಸಿದ್ಧವಾಗಿತ್ತು ಅದನ್ನೆಲ್ಲವನ್ನು ಈಗಾಗಲೇ ವಶಕ್ಕೆ ಪಡಿಬೇಕಂತೇಳಿ BJP ಕಾರ್ಯಕರ್ತರು ಹೊರಗಡೆ ಕೂಡ ನೋಡ್ತಾ ಇರುವಂಥದ್ದು. BJP ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅವರು ಒಂದು ಕಡೆ ಆಗ್ರಹ ಮಾಡ್ತಿರೋದ್ರಿಂದಾಗಿ ಎಲ್ಲ ಗೋದಾಮಿನ ಹೊರಭಾಗದ ಏನು ಬಾಗಿಲುಗಳೇನಿದೆ ಅದನ್ನು ಹಾಕಿ ಎಷ್ಟು ಬಾಕ್ಸ್ಗಳಿದೆ, ಅದು ಎಲ್ಲಿಗೆ ಹೋಗ್ತಾ ಇತ್ತು, ಯಾರಿಗೆ ಸೇರಿದೆ ಅನ್ನೋದು ಇನ್ನಷ್ಟು ತನಿಖೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಆದರೆ ಈಗ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರು ಪರಿಶೀಲನೆ ಮಾಡಿದ ಬಳಿಕ ಈ ಗಿಫ್ಟ್ ಬಾಕ್ಸ್ ಯಾರಿಗೆ ಸೇರಿದ್ದು, ಒಂದು ವೇಳೆ ರಾಮೋಜಿಗೌಡ್ರೆ ಇದನ್ನು ಕಳಿಸೋದಕ್ಕೆ ಮುಂದಾಗಿದ್ರೆ ಅಥವಾ ಇದೇ ಬೇರೆ ಏನಾದರೂ ತಂತ್ರ ಇದೆಯಾ ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ಇನ್ನಷ್ಟು ಅಧಿಕಾರಿಗಳು ಮಾಡಿದ ಬಳಿಕ ಹೊರಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.